ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಮ್ಮ ಇವತ್ತು ಹಾದ್ದೆಲ್ಲಿಗೆ ಅಂತ ಹೇಳಿದ್ರೆ ಮೆಕ್ಕೆಕಟ್ಟು ಕುಲಾಲ ಸಂಘ 13ನೇ ವರ್ಷದ ಮಹಾಸಭೆ ಮತ್ತು ಕುಲಾಲ ಕ್ರೀಡೋತ್ಸವಕ್ಕೆ. ಅಲ್ಲೂ ನಾವು ಹೋಪತಿಗೆ ಇನಾಗ್ರೇಷನ್ ಎಲ್ಲ ಮುಗ್ದಿದ್ದಿತ್ತು. ನಾವು ಹೋದ ಟೈಮಿಗೆ ಲಕ್ತಾಯಿ ಆಡು ಮಕ್ಕಳಿಗೆ ಎನರ್ಜಿ ಬೇಕಂತ ಹೇಳಿ ದೋಸೆ ಕೊಡ್ತಾ ಇದ್ದಿರ್ ಕಾಣಿ. ನನಗೆ ಈ ಮನೆಯಲ್ಲಿ ಬರೀ ದ್ವಾಸಿ ತಿಂದು 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 ಬೇಜಾರ್ ಹತ್ತಿತ್ತು. ಇಲ್ಲೂ ಅದೇ ಅಂತ ಹೇಳಿ ಅದನ್ನ ಕಂಡು ನಾ ದ್ವಾಸಿ ತಿಂಬುಕೆ ಹೋಯ್ಲಿಲ್ಲ. ಆಮೇಲೆ ಕಲ್ಲಂಗಡಿ ಜ್ಯೂಸ್ ಇದ್ದಿತ್ತು, ಅದನ್ನ ಕುಡ್ಕೊಂಡು ನಾ ಸೀದಾ ಮನೆಗ್ ಬಂದಿ ಕಣಿ. ಆಮೇಲೆ ಇದು ಕಮೆಂಟ್ ಎಲ್ಲ ಹಾಕ್ಬಿಡಿ ನೀವು, ಎಂತ ಮರೈತಿ ನೀನು ತಿಂಬುಕ್ ಹೋದ ಅಂತ ಹೇಳಿ. ಆಕ್ಚುಲಿ ನಾನು ಹೇಳ್ದಿಲ್ಲ ಮಾರ್ರೆ, ನಮ್ಮ ಈ ಕಾಲೇಜಾಗಿ ಈ ಸೆಮ್ ಬರೀ ಎಕ್ಸಾಮ್ 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 ಅಂತ ತಲ್ಲಿ ತಿಂದಾಕಿರ. ಸೊ ಈ ಸ್ಪೋರ್ಟ್ಸ್ ಡೇ ಮಾಡಿದಿನ ಎಕ್ಸಾಮ್ ಇದ್ದಿತ್ತು ಅಂತ ಹೇಳಿ ನಾ ಸೀದಾ ಮನೆಗ್ ಬಂದದ್ ಕಾಣಿ ಓದ್ಕಂಬ. ವಿಡಿಯೋ ಎಲ್ಲ ಅಮ್ಮನ್ನೇ ತೆಗದ್ದು ಕಾಣಿ. ಅದ್ರಲ್ಲೂ ಫಸ್ಟಿಗೆ ಅಂಗನವಾಡಿ ಮಕ್ಕಳಿಗೆಲ್ಲ ಬಕೆಟ್ ಒಳಗೆ ರಿಂಗ್ ಹಾಕೋ ಸ್ಪರ್ಧೆ ಇದ್ದಿತ್ತು. ಅದಾದ್ಮೇಲೆ ಈಚೆ ಕಡೆ ಹೆಣ್ಗಳಿಗೆಲ್ಲ ಥ್ರೋಬಾಲ್ ಗೇಮ್ ಸ್ಟಾರ್ಟ್ ಆಯ್ದಿತ್ ಕಣಿ. ಒಂದು ಬೋಲ್ ಅಮ್ಮನ್ ಬದಿ ಬಂದದ್ ಕಂಡು ನಾನು ಅವಳಲ್ಲಿ ಮೊಬೈಲ್ ಬಿಸಾಕಿಕ್ಕಿ ಹೋತಾಳ ಕಂಡೆ. ಪುಣ್ಯಕೋಳಿ ಅಂತದು ಮಾಡ್ಲಿಲ್ಲ, ಅದೇ ಒಂಚೂರು ಶಾಕ್ ಅನ್ಸ್ತು ನಂಗೆ. ಆಮೇಲೆ ಇನ್ನೊಂದ್ ಸೈಡಾಗೆ ಗಂಡ್ಗಳಿಗೆಲ್ಲ ವಾಲಿಬಾಲ್ ಮ್ಯಾಚ್ ಆಗ್ತಿದ್ದಿತ್ತು. ದೊಡ್ಡವ್ರಿದ್ ಒಂದ್ ಕಡೆ ಆರೆ, ಇಲ್ಲಿ ಸಣ್ಣ ಮಕ್ಕಳಿಗೆಲ್ಲ ರನ್ನಿಂಗ್ ರೇಸ್ ಇದ್ದಿತ್ತು 100 ಮೀಟರ್. ಮಕ್ಕಳೊಂದು ಸ್ಪೀಡ್ ಹೋದಕ್ ಕಾಣಿ, ಒಳ್ಳೆ ಬೈಕಾಗೆ ಎಕ್ಸಲೇಟರ್ ಸಿಂಕ್ ಅಂತ ತಿಪ್ಪಿ ಬಿಟ್ಟಾಗೈತೆ ಅಷ್ಟೇ. ಮತ್ತ ಸ್ವಲ್ಪ ಜನ ಹುಡುಗಿರಿದಿಲ್ಲ ಲಿಂಬು ಚಮಚ ಗೇಮ್ ಎಲ್ಲ ಇದ್ದಿತ್ತು. ಅದಕ್ಕೆಲ್ಲ ಸೇರಿ ಒಳ್ಳೆ ಬಂದ್ರಪ್ಪ, ಎಲ್ಲ ಗೆದ್ಕ ಬಂದ್ರೆ. ನಾನೆಲ್ಲರೂ ಸೇರಿ ಇದ್ದಿರ್ ಗ್ಯಾರಂಟಿ ಅದು ಒಂದೆರಡು ಹೆಜ್ಜಿಡಿರೊಳಗೆ ಉದ್ರಿ ಹೋಗ್ತಿದ್ದಿತ್ತೇನೋ. ಮತ್ತ ಇನ್ನೊಂದು ಕಡೆ ಹುಡುಗಿಯರಿಗೆ ಅಂದ್ರೆ ಹೆಂಗಸ್ರಿಗೆಲ್ಲ ಗುಂಡೆಸತ ಸ್ಪರ್ಧೆ ಇದ್ದಿತ್ತು. ಓ ಇಲ್ಲಿ ಕಾಣಿ, ಇವ್ರೆಂತೂ ಗುಂಡನ್ ಒಳ್ಳೆ ರಾಗಿ ಬೋಲ್ ಎಸ್ದಂಗೆ ಹೆಂಗ್ ಬಿಸಾಡ್ರು ಕಾಣಿ. ಮತ್ತೆ ಇಲ್ಲಿ ಹೆಣ್ಗಳಿಗೆ ಹೆಂಗಸ್ರಿಗೆಲ್ಲ ರನ್ನಿಂಗ್ ರೇಸ್ ಎಲ್ಲ ಇದ್ದಿತ್ತು. ಅದ್ರ ಜೊತೆಗೆ ಗಂಡಸ್ರಿಗೂ ಎಲ್ಲ ರನ್ನಿಂಗ್ ರೇಸ್ ಎಲ್ಲ ಇದ್ದಿತ್ತು, ಎಲ್ಲ ಓಡ್ರಪ್ಪ. ಆಮೇಲೆ ಸಂಗೀತ ಕುರ್ಚಿನೂ ಇದ್ದಿತ್ತು, ಸಣ್ಣ ಮಕ್ಕಳಿಗೂ ಇದ್ದಿತ್ತು, ದೊಡ್ಡವರಿಗೂ ಇದ್ದಿತ್ತು, ಎಲ್ಲರಿಗೂ ಇದ್ದಿತ್ತು. ಒಟ್ನಾಗ ಎಲ್ಲ ಒಳ್ಳೆ ಗಮ್ಮತ್ ಮಾಡಿರಂತ ಎಣಿಸ್ಕೊಂಡೆ. ನನ್ನ ಅಮ್ಮ ಸೇರದ್ ಒಂದೇ ಒಂದು ಗೇಮ್ ಅಂತ ಹೇಳಿದ್ರೆ ಹಗ್ಗ ಜಗಾಟ ಅಂತೇಳಿ ನಾ ಎಣಿಸ್ಕೊಂಡಿದ್ದೆ. ಅವಳ ಹತ್ರ ಕೇಂದ್ರೆ ಇಲ್ಲ ಹೆಣ್ಣ, ನಾನು ಗುಂಡೆಸತಕ್ ಸೇರಿದಿ 6 ಹೀನಾಯಿ ವಯಸ್ಸು ಓದ್ಕ ಬಂದಿ ಅಂತ ಹೇಳ್ದಾಳ. ಮತ್ತೆ ನಾನು ಇಲ್ಲಿ ಸೋತರಿಗೆ ಎಲ್ಲರಿಗೂ ಎಂತ ಹೇಳುದಂದ್ರೆ, ಯಾರು ಬೇಜಾರ್ ಮಾಡ್ಕೊಂಬೇಡಿ, ಸೋಲುದ್ ಗೆಲ್ಲುದೆಲ್ಲ ಕಾಮನ್. ಅದನ್ನದಕ್ಕೆ ಸೋತಿ ಅಂತ ಹೇಳಿ ಎಲ್ಲ ಬೇಜಾರ್ ಮಾಡ್ಕೊಂಬೇಡಿ. ಗೆದ್ದರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಸೋತರಿಗೆಲ್ಲ ನೆಕ್ಸ್ಟ್ ಟೈಮ್ ಒಳ್ಳೆ ಮಾಡಿ ಗೆಲ್ಲಿ ಅಂತ ಹೇಳ್ತಿ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೆ. ಮತ್ತೆ ಆಟದಲ್ಲಿ ಗೆದ್ದರಿಗೆಲ್ಲ ಅದೇ ಕೂಡ್ಲೆ ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಗೇಮ್ ಎಲ್ಲ ಮುಗ್ದ್ರ ಮೇಲೆ ಒಳ್ಳೆ ಮಾರ್ಕ್ ತೆಗೆದ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಎಲ್ಲ ಇದ್ದಿತ್ತು. ಮಕ್ಕಳ ಎಲ್ಲರಿಗೂ ಸ್ಕಾಲರ್ಶಿಪ್ ಎಲ್ಲ ಸಿಕ್ತು, ಹೆಚ್ಚಿನ ಜನಿಗೆ ಅವರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಕೊನೆಗೆ ಸನ್ಮಾನ ಮಾಡುವುದರ ಮೂಲಕ ಈ ಪ್ರೋಗ್ರಾಮ್ ಅನ್ನ ಮುಗಿಸಿದ್ರು. ನನ್ನ ಅಮ್ಮ ಮನೆ ಬಪ್ಪತ್ತಿಗೆ ಕರೆಕ್ಟ್ 6 ಗಂಟೆ ಆಯ್ತು. ಸೊ ಇಷ್ಟು ಒಂದು ಡೇ ಫುಲ್ ನಮ್ಮ ಕುಲ್ಲಾಲ್ರ ಮಕ್ಕಳಿಗೋಸ್ಕರ, ಕುಲ್ಲಾಲ ಸಮುದಾಯಕ್ಕೋಸ್ಕರ ಎಷ್ಟೆಲ್ಲ ಒಂದು ಏರ್ಪಾಡು ಮಾಡಿದಿರೋ. ಸೊ ಇದೆಲ್ಲರಿಗೂ ಒಂದು ಪ್ರೋತ್ಸಾಹ ಕೊಡುವಂತಹ ಪ್ರೋಗ್ರಾಮ್ ಆಗಿದ್ದಿತ್ತು. ಮತ್ತೆ ಗೆದ್ದರಿಗೆ ಸೋತರಿಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಕುಲಾಲ ಹೆಣ್ಣನ್ನ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು ಸೋ ಮಚ್.